ಫ್ರೆಂಡ್ಸ್ ನೋಡಬಹುದು ಇಲ್ಲಿ ನೀವೇನಾದರೂ ಕಲಬುರಗಿ ಜಿಲ್ಲೆಯ ರೈತರಾಗಿದ್ದರೆ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ತಾಲೂಕುಗಳ ಇವೆ ಒಟ್ಟು ತಾಲೂಕುಗಳ ರೈತರ ಪಟ್ಟಿ ಇಲ್ಲಿ ಬರುತ್ತೆ ನೋಡಬಹುದು ಫ್ರೆಂಡ್ಸ್. ಇಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕು, ಅಫಜಲ್ಪುರ ತಾಲೂಕು, ಗುಲ್ಬರ್ಗಾ ತಾಲೂಕು ಅಥವಾ ಚಿಂಚೋಳಿ ಮತ್ತು ಸೇಡಂ, ಚಿತ್ತಾಪುರ್, ಜೇವರ್ಗಿ, ಕಾಳಗಿ, ಕಮಲಾಪುರ, ಯಡ್ರಾಮಿ, ಶಹಾಬಾದ್ ಈ ಒಟ್ಟು ರೈತರ ಪಟ್ಟಿಯನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿಯೇ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದೇ ಥರ ನೀವು ಗುಲ್ಬರ್ಗಾ ಜಿಲ್ಲೆಯ ಯಾವ ತಾಲೂಕಿನ ರೈತರಾಗಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾವು ಇಂದಿನ ವಿಡಿಯೋದಲ್ಲಿ ಯಾದಗಿರಿ ಜಿಲ್ಲೆಯ ಬೆಳೆ ಹಾನಿ ರೈತರ ಪಟ್ಟಿಯನ್ನು ತಾಲೂಕುವಾರು ರೈತರ ಪಟ್ಟಿಯನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುತ್ತೇವೆ ಎನ್ನುವುದರ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಅದೇ ಥರ ನಾವು ಇವತ್ತು ಈ ವಿಡಿಯೋದಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ತಾಲೂಕುವಾರು ಪಟ್ಟಿಯನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಾವು ಪರಿಹಾರ ಡಾಟಾ ಎಂಟ್ರಿ ಈ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಈ ವೆಬ್ಸೈಟ್ನ ಲಿಂಕನ್ನು ಅಥವಾ ನಿಮ್ಮ ಜಿಲ್ಲೆಯ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಈ ವೆಬ್ಸೈಟ್ಗೆ ಬರ್ಬೋದು. ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ ಇಯರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ಇಲ್ಲಿ ಸೀಸನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ಕ್ಲೈಮೇಟ್ ಟೈಪು ಮತ್ತು ಇಲ್ಲಿ ನಿಮ್ಮ ಜಿಲ್ಲೆ ಬರುತ್ತೆ. ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಗೆಟ್ ರಿಪೋರ್ಟ್ ಕೊಟ್ಟರೆ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ನಿಮ್ಮ ಜಿಲ್ಲೆಯ ಒಟ್ಟು ತಾಲೂಕುಗಳ ಹೆಸರು ಬರುತ್ತೆ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ನಿಮ್ಮ ಜಿಲ್ಲೆಯ ಒಟ್ಟು ತಾಲೂಕುಗಳ ಹೆಸರು ಬರುತ್ತೆ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ಒಟ್ಟು ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 4,16,876 ರೈತರ ಬೆಳೆ ಹಾನಿ ಎಂತೂ ಸಂಖ್ಯೆ ಬರುತ್ತೆ. ಅದೇ ಥರ ನೀವು ಯಾವ ತಾಲೂಕಿನ ರೈತರಾಗಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳುತ್ತಾ ಬನ್ನಿ ಫ್ರೆಂಡ್ಸ್, ನಾವು ತಾಲೂಕಾ ವೈಸ್ ಬೆಳೆ ಹಾನಿ ರೈತರ ಪಟ್ಟಿ ಇಲ್ಲಿ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಆಳಂದ್, ಅಫಜಲ್ಪುರ್, ಗುಲ್ಬರ್ಗಾ ಇದೇ ರೀತಿಯಾಗಿ ಒಟ್ಟು ಮೊದಲನೇದಾಗಿ 72,592 ಆಳಂದ್ ತಾಲೂಕಿನ ರೈತರ ಬೆಳೆ ಹಾನಿ ಆಗಿರುತ್ತೆ. ಅದರಲ್ಲಿ VA ಲಾಗಿನ್ನಲ್ಲಿ 852 ರೈತರಿದ್ದಾರೆ. ಅದೇ ಥರ VA ವೆರಿಫೈಡ್ ಮಾಡಿರುವ ರೈತರ ಸಂಖ್ಯೆ 71,740. ಅದೇ ಥರ ತಹಸೀಲ್ದಾರ್ ಮಿಸ್ಮ್ಯಾಚ್ ಆಗಿರುವ ರೈತರ ಸಂಖ್ಯೆ 116 ಮತ್ತು ಅದೇ ಥರ ತಹಸೀಲ್ದಾರ್ ರಿಜೆಕ್ಟ್ ಮಾಡಿರುವ TLC ರೈತರ ಸಂಖ್ಯೆ 37 ಆಗಿರುತ್ತೆ. ಇದೇ ರೀತಿಯಾಗಿ ನಿಮ್ಮ ತಾಲೂಕಿನಲ್ಲಿ ಎಷ್ಟು ರೈತರ ಎಂಟ್ರಿ ಇದೆ ಮತ್ತು VA ಲಾಗಿನ್ನಲ್ಲಿ ಎಷ್ಟಾಗಿದೆ ಮತ್ತು VA ವೆರಿಫೈಡ್ ಎಷ್ಟಾಗಿದೆ ಮತ್ತು ರಿಜೆಕ್ಟ್ ಎಷ್ಟಾಗಿದೆ, ಮಿಸ್ಮ್ಯಾಚ್ ಎಷ್ಟಾಗಿದೆ ಎನ್ನುವುದರ ಮಾಹಿತಿಯನ್ನು ಇಲ್ಲಿ ಪಡೆದುಕೊಳ್ಳಬಹುದು. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವು ಇವಾಗ ನಮ್ಮ ಗುಲ್ಬರ್ಗಾ ತಾಲೂಕಿನ ರೈತರ ವಿವರವನ್ನು ಪಡಿಬೇಕಾದ್ರೆ ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ಗುಲ್ಬರ್ಗಾ ತಾಲೂಕಿನಲ್ಲಿ ಗುಲ್ಬರ್ಗಾ ತಾಲೂಕಿನ ಇಲ್ಲಿ 39,273 ರೈತರ ಸಂಖ್ಯೆ ಟೋಟಲ್ ಎಂಟ್ರಿ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಗುಲ್ಬರ್ಗಾ ತಾಲೂಕಿನ ರೈತರ ಪಟ್ಟಿ ಡೌನ್ಲೋಡ್ ಆಗ್ತಾ ಇದೆ. ನೋಡೋಣ ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಆಗುವವರೆಗೂ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಗುಲ್ಬರ್ಗಾ ತಾಲೂಕಿನ ರೈತರ ಪಟ್ಟಿ ಡೌನ್ಲೋಡ್ ಆಯಿತು. ಇಲ್ಲಿ ರೈತರ ರಿಕ್ವೆಸ್ಟೆಡ್ ID ಬರುತ್ತೆ ಮತ್ತು ಡಿಸ್ಟಿಕ್ ಬರುತ್ತೆ ಮತ್ತು ತಾಲೂಕು ಬರುತ್ತೆ. ತಾಲೂಕಿನಲ್ಲಿ ಯಾವ ರೈತರ ಹೆಸರು ಇಲ್ಲಿ ಬರುತ್ತೆ ಎನ್ನುವುದರ ಮಾಹಿತಿ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ರೈತರ ಹೆಸರು ಕೂಡ ಬರುತ್ತೆ ಮತ್ತು ಎಂಟ್ರಿ ಸ್ಟೇಟಸ್ ಕೂಡ ಬರುತ್ತೆ, ಡೀಟೇಲ್ಸ್ ಬರುತ್ತೆ. ಅದೇ ಥರ ಇಲ್ಲಿ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೆ ಬೆಳೆ ಹಾನಿ ಪರಿಹಾರ ಬರುತ್ತೆ. ಅದೇ ಥರ ಬನ್ನಿ ಫ್ರೆಂಡ್ಸ್, ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ VA ಲಾಗಿನ್ನಲ್ಲಿರುವ ರೈತರ ಪಟ್ಟಿ 26 ಇದೆ. ಅದೇ ಥರ 26ಅನ್ನು ಸೆಲೆಕ್ಟ್ ಮಾಡಿ VA ಲಾಗಿನ್ನಲ್ಲಿರುವ ರೈತರ ಪಟ್ಟಿ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಗುಲ್ಬರ್ಗಾ ತಾಲೂಕಿನ ರೈತರ VA ಲಾಗಿನ್ ರೈತರ ಪಟ್ಟಿ ಇಲ್ಲಿ ಬರುತ್ತೆ. ಇದೇ ರೀತಿಯಾಗಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ VA ಅಪ್ರೂವ್ಡ್ ಮಾಡಿರೋ ರೈತರ ಸಂಖ್ಯೆ 39,200 ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ VA ಲಾಗಿನ್ನಲ್ಲಿ ಅಪ್ರೂವ್ ಆಗಿರುವ ರೈತರ ಪಟ್ಟಿ ಇಲ್ಲಿ ಬರುತ್ತೆ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೆ ಖಂಡಿತವಾಗಿಯೂ ನಿಮಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗುತ್ತದೆ. ಫ್ರೆಂಡ್ಸ್, ನೋಡೋಣ ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ VA ಅಪ್ರೂವ್ಡ್ ಮಾಡಿರುವ ರೈತರ ಪಟ್ಟಿ ಬರುತ್ತೆ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೆ ಬೆಳೆ ಹಾನಿ ಪರಿಹಾರ ಖಂಡಿತವಾಗಿಯೂ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ VA ಅಪ್ರೂವ್ಡ್ ಸ್ಟೇಟಸ್ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ನಾವು ಬ್ಯಾಕ್ ಬರೋಣ. ಅದೇ ಥರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮಿಸ್ಮ್ಯಾಚ್ ಪೆಂಡಿಂಗ್ ಕೇಸಲ್ಲಿ ಗುಲ್ಬರ್ಗಾ ತಾಲೂಕಿನಲ್ಲಿ ಒಟ್ಟು 137 ರೈತರ ಪಟ್ಟಿ ಇರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ
ಮಿಸ್ಮ್ಯಾಚ್ ರೈತರ ಪಟ್ಟಿ ಬರುತ್ತೆ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೆ ಖಂಡಿತವಾಗಿಯೂ ಬೆಳೆ ಹಾನಿ ಪರಿಹಾರ ಬರುವುದಿಲ್ಲ. ಅದೇ ಥರ ನೋಡೋಣ ಫ್ರೆಂಡ್ಸ್, ಮಿಸ್ಮ್ಯಾಚ್ ಪಟ್ಟಿಯಲ್ಲಿ ಯಾವ ಯಾವ ರೈತರ ಹೆಸರು ಇದೆ ಎನ್ನುವುದನ್ನು ನೋಡೋಣ. ಓಕೆ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಮಿಸ್ಮ್ಯಾಚ್ ರೈತರ ಪಟ್ಟಿಯಲ್ಲಿ ಗುಲ್ಬರ್ಗ ತಾಲೂಕಿನ ಇಷ್ಟೊಂದು ರೈತರ ಹೆಸರುಗಳು ಇರುತ್ತೆ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂದು ಇಲ್ಲಿ ನೋಡಿಕೊಳ್ಳಬಹುದು. ಅದೇ ಥರ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಮಿಸ್ಮ್ಯಾಚ್ ಅನ್ನು ಹೇಗೆ ಅಪ್ರೂವ್ ಮಾಡಿಕೊಳ್ಳಬೇಕು ಎನ್ನುವುದರ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ಥರ ಬನ್ನಿ ಫ್ರೆಂಡ್ಸ್, ಬ್ಯಾಕ್ ಬರೋಣ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಅಲ್ಲಿ ಬೆಳೆಹಾನಿ ಪರಿಹಾರದ ರಿಜೆಕ್ಟೆಡ್ ರೈತರ ಪಟ್ಟಿ ಇಲ್ಲಿ 12 ಸಂಖ್ಯೆ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. 12 ರೈತರ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಇಲ್ಲಿ ರಿಪೋರ್ಟ್ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೆಯೂ ಕೂಡ ಬೆಳೆ ಹಾನಿ ಪರಿಹಾರ ಖಂಡಿತವಾಗಿ ಬರುವುದಿಲ್ಲ. ಅದೇ ಥರ ನಿಮಗೆ ನಿಮ್ಮ ಹೆಸರು ಮಿಸ್ಮ್ಯಾಚ್ ಲಿಸ್ಟಲ್ಲಿ ಇದೆಯೋ ಅಥವಾ ರಿಜೆಕ್ಟೆಡ್ ಲಿಸ್ಟಲ್ಲಿ ಇದೆಯೋ ಅಥವಾ VA ಲಾಗಿನ್ನಲ್ಲಿ ಇದೆಯೋ ಎನ್ನುವುದರ ಮಾಹಿತಿಯನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾಗಿ ನಿಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾವ ತಾಲೂಕಿನ ರೈತರಾಗಿರ್ತೀರೋ ಆ ತಾಲೂಕಿನ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಹೆಸರು ಯಾವ ಕಾಲಮ್ನ ಯಾವ ಲಿಸ್ಟಿನಲ್ಲಿ ಇದೆ ಎನ್ನುವುದರ ಮಾಹಿತಿಯನ್ನು ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ಚೆಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.